ವಾರ್ ಮುಖಾಂತರನೇ ಶುರು ಮಾಡ್ತಾ ಇದ್ವಿ. ಅಮೆರಿಕ ಇರಾನ್ ನಡುವೆ ಮುಂದುವರೆದಿದೆ ಸಂಧಾನ. ಆದರೆ ಇವ್ರು ಹೇಳಿದ್ದನ್ನು ಅವ್ರು ಒಪ್ಕೊಳ್ತಾ ಇಲ್ಲ, ಅವರು ಹೇಳಿದ್ದನ್ನು ಇವರು ಒಪ್ಕೊಳ್ತಾ ಇಲ್ಲ. ಇದು ಸಂಗತಿ. ಈ 60 ದಿನಗಳ ಸಂಧಾನದ ಮಾತುಕತೆ, ಈ ಮಾತುಕತೆ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಅದರಲ್ಲಿ ಏನಪ್ಪ ಅಂತಂದರೆ, ನಮಗೇನು ನಷ್ಟ ಆಗಿದೆಯಲ್ಲ ಅದನ್ನು ಅಮೆರಿಕ ಯುದ್ಧದ ನಷ್ಟವನ್ನು ತುಂಬಿ ಕೊಡಬೇಕು ಅನ್ನುವಂಥದ್ದು ಅಮೆರಿಕಕ್ಕೆ ಕಸ್ಕೊಂಡಷ್ಟೇ ಗೊತ್ತು. ಕೊಟ್ಟು ಗೊತ್ತಿದೆಯಾ? ಇನ್ನು ಇರಾನ್ನ ಆಸ್ತಿ, ಇರಾನ್ನ ಪ್ರದೇಶಗಳು, ಅವುಗಳನ್ನೆಲ್ಲವನ್ನೂ ಕೂಡ ಬಿಟ್ಟುಕೊಡಬೇಕು. ಜೊತೆಗೇನು ಅಂದರೆ ಗಿಣ್ವಸ್ತ್ರ ವಿಚಾರಗಳಿಗೆ ನೀವು ಬರಬಾರದು, ಅದು ನಮ್ಮ ಹಕ್ಕು. ಇನ್ನು ಅಮೆರಿಕ ಮುಂದಿಟ್ಟಂಥ ಡೀಲ್ಗಳಿಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ತನ್ನ ಸಾರ್ವಭೌಮತೆಯನ್ನು ನಾವು ಬಿಟ್ಟುಕೊಡಲ್ಲ, ನಾವು ಯಾವುದೇ ಕಾರಣಕ್ಕೂ ನಾವು ಸರೆಂಡರ್ ಆಗ್ತೀವಿ ಅನ್ನುವಂಥ ಮಾತು ಇಲ್ಲವೇ ಇಲ್ಲ. ನಾವೇನು ಹೇಳ್ತೀವಲ್ಲ ಅದನ್ನು ಅಮೆರಿಕ ಕೂಡ ಒಪ್ಕೋಬೇಕು. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನು ನಾವು ಬಲಿ ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮಾತಿಗೆ ನಾವು ಸೈ ಅನ್ನಲ್ಲ, ಜೈ ಅನ್ನಲ್ಲ. ಇವೆಲ್ಲವೂ ಇದೆಯಲ್ಲ, ಈ ಪಾಯಿಂಟ್ಗಳನ್ನು ಅಮೆರಿಕ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಯುರೇನಿಯಮ್ದು ಒಪ್ಪುತ್ತಾ? ಜಲಸಂಧಿನಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಡ್ರೋನ್ಗಳನ್ನು ಅಮೆರಿಕ ಹೊಡೆದಾಕಿದೆ. ಅಮೆರಿಕ ಹಡಗುಗಳ ಕಡೆಗೆ ನುಗ್ಗಿ ಬಂದವು ಇರಾನ್ ಡ್ರೋನ್ಗಳು. ಇನ್ನು ಭಾರತೀಯ ಹಡಗುಗಳ ಮೇಲೆ ಆದಂಥ ದಾಳಿ, ಭಾರತ ಇದನ್ನು ತೀವ್ರವಾಗಿ ಖಂಡಿಸಿದೆ. ಜೊತೆಗೆ ಏನಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಟ್ರಂಪ್ ನಾಟಕ ಆಡ್ತಾ ಇದ್ದಾರೆ. ಈ ದಾಳಿ ಮಾಡಿದ ನಾವಲ್ಲ, ಇರಾನ್ನವರು. ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಡ್ರೋನ್ ದಾಳಿಯ ಯತ್ನವನ್ನು ನಾವು ಹಿಮ್ಮೆಟ್ಟಿಸಿದ್ವಿ. ಇದು ಹೊರ್ಮುಜ್ ಜಲಸಂಧಿಯಿಂದ ನಿರ್ಗಮಿಸುತ್ತಿದ್ದ ಭಾರತೀಯ ಹಡಗುಗಳ ಮೇಲೆ ಇರಾನ್ ನಿನ್ನೆ ರಾತ್ರಿ ನಡೆಸಿದ ಡ್ರೋನ್ ದಾಳಿಯ ಯತ್ನವನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಲಾಗಿದೆ. ಇರಾನ್ನ ಇಂತಹ ನಡೆಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ. ಇದು ಸಂಗತಿ. ಹೊರ್ಮುಜ್ ಜಲಸಂಧಿಯಿಂದ ನಿರ್ಗಮಿಸ್ತಾ ಇದ್ದ ಭಾರತೀಯ ಹಡಗುಗಳ ಮೇಲೆ ಇರಾನ್ ನಿನ್ನೆ ರಾತ್ರಿ ಡ್ರೋನ್ ದಾಳಿಯ ಪ್ರಯತ್ನವನ್ನು ಮಾಡ್ತು. ನಾವು ಅದನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ವಿ. ಸುಳ್ಳು ಹೇಳೋಕ್ಕೊಂದು ಇತಿಮಿತಿ ಬೇಡವಾ? ಆದರೆ ಇದೆಲ್ಲದೂ ಕೂಡ ಭಾರತಕ್ಕೇನು ಗೊತ್ತಿಲ್ವಾ? ಭಾರತಕ್ಕೆ ಗೊತ್ತಿದೆ. ಹೀಗಾಗಿಯೇ ಭಾರತ ಹಿಂದೆಂದಿಗಿಂತ ಈ ಬಾರಿ ತುಂಬ ಪ್ರಖರವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. 2ನೇ ಬಾರಿ ಅಮೆರಿಕದ ರಾಯಭಾರಿಯನ್ನು ಭಾರತ ಕರೆಸಿದೆ, ಸಮನ್ಸ್ ಕೊಟ್ಟಿದೆ, ತೀವ್ರ ಆಕ್ರೋಶ ಹೊರಹಾಕಿದೆ. ಇನ್ನು ಅಮೆರಿಕ ಕಾರ್ಯದರ್ಶಿ ಜೊತೆಗೆ ಜೈಶಂಕರ್ ಮಾತುಕತೆ ಮಾಡಿದ್ದಾರೆ, ಮಾರ್ಕ್ ರುಬಿಯೋ ಜೊತೆಗೆ. ಈ ಬಗ್ಗೆ ಜೈಶಂಕರ್ ಟ್ವೀಟ್ ಕೂಡ ಮಾಡಿದ್ದಾರೆ. ಬರೀ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ, ಅಮೆರಿಕದ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಜೊತೆ ಮಾತಾಡಿ ಏನಂತಾರೆ ನೋಡೋಣ, ತೋರಿಸ್ತಾ ಇದ್ದೀವಿ. ಇವತ್ತು ಸಂಜೆ ಅಮೆರಿಕ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಅವರೊಂದಿಗೆ ನಾನು ಮಾತಾಡಿದೆ. ಭಾರತದ 3 ನಾಗರಿಕರನ್ನ ಹತ್ಯೆ ಮಾಡಿರೋದು, ಅದಕ್ಕೆ ನಾವು ಪ್ರಬಲ ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ವಿ, ಅದನ್ನು ಪುನರುಚ್ಚಾರ ಮಾಡಿದ್ವಿ. ಇಂಥ ಘಾತಕ ಕ್ರಮವನ್ನು ಭಾರತ ಎಂದೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ನಾನು ಹೇಳಿದ್ದೀನಿ ಅಂತಾರೆ ಜಯಶಂಕರ್. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನೋಡ್ತಾ ಇದ್ದೀವಿ ಯಾಕೋ ಇವೆಲ್ಲವೂ ಕೂಡ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಜೊತೆಗೇನು ಅಂತಂದರೆ ಒಂದಷ್ಟು ಕಂಡೀಷನ್ಸ್ಗಳು, ಇವ್ರ ಕಂಡೀಷನ್ಸನ್ನು ಅವ್ರು ಒಪ್ತಾ ಇಲ್ಲ, ಅವ್ರ ಕಂಡೀಷನ್ಗಳನ್ನು ಇವರು ಒಪ್ತಾ ಇಲ್ಲ. ಅದರಲ್ಲೂ ಇರಾನ್ ಹೇಳ್ತಿರುವಂಥ ಕಂಡೀಷನ್ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಏನು ಅಂದರೆ ಯುರೇನಿಯಂ ಕೂಡ ಸೇರಿದೆ. ಯುರೇನಿಯಮ್ಮನ್ನು ನಾವೇನು ಅಭಿವೃದ್ಧಿಪಡಿಸಿದ್ದೀವಿ ಅದನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ವಾಪಸ್ ಅಂತ ಹೇಳ್ತಿರುವಂಥದ್ದು. ಜೊತೆಗೆ ಹೊರ್ಮುಜ್ ಮೇಲೆ ನಾವು ಟೋಲನ್ನು ನಾವು ಹಾಕ್ತೀವಿ ಅಂತ ಹೇಳ್ತಿರುವಂಥದ್ದು. ಇದೆಲ್ಲದೂ ಕೂಡ ಜಟಾಪಟಿಗಳು. ಜೊತೆಗೇನು ಅಂತಂದರೆ ಯಾವ ರಾಷ್ಟ್ರವೂ ಕೂಡ ನಮ್ಮ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಾರದು ಅನ್ನುವಂಥ ಒಂದು ಕಂಡೀಷನ್ ಕೂಡ ಏನು ನಡೀತಾ ಇದೆ ಪ್ರಮೋದ್?
ರಂಗನಾಥ್, ಕಳೆದ 70 ವರ್ಷದಲ್ಲಿ ಅಮೆರಿಕ ಕನಿಷ್ಠ ಅಂದರೂ 30 ಪ್ರಮುಖ ಯುದ್ಧಗಳನ್ನು ಮಾಡಿದೆ. ಎಲ್ಲೆಲ್ಲಿ ಯುದ್ಧ ಮಾಡಿದೆಯೋ ಆಯಾಯ ದೇಶದ ವ್ಯವಸ್ಥೆ ಮೇಲೆ, ಅಂದರೆ ಸ್ವತಂತ್ರ ಸಂದರ್ಭದಲ್ಲಿರ್ಬೋದು, ಮರು ನಿರ್ಮಾಣ ಮಾಡುವಂಥ ವ್ಯವಸ್ಥೆಯಲ್ಲಿರ್ಬೋದು, ಅದೆಲ್ಲವೂ ಕೂಡ ಎಂದೂ ಕೂಡ ಮಾಡಿಲ್ಲ. ಕೇವಲ ಜಪಾನ್ ಒಂದು ಹೊರತುಪಡಿಸಿ, ಜಪಾನ್ನಲ್ಲಿ ಅಣುದಾಳಿ ಆದಂಥ ಕಾರಣ, ಅಂತಾರಾಷ್ಟ್ರೀಯ ಪ್ರೆಷರ್ ಇದ್ದಂಥ ಕಾರಣ ಏಕೈಕ ಜಪಾನನ್ನು ಮರು ನಿರ್ಮಾಣ ಮಾಡೋದ್ರಲ್ಲಿ ಅಮೆರಿಕ ಸಾಕಷ್ಟು ಸಹಾಯವನ್ನು ಮಾಡ್ತಾ ಬಿಟ್ಟರೆ, ಇನ್ನುಳಿದಂತೆ ಅಫ್ಘಾನಿಸ್ತಾನ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಲ್ಯಾಟಿನ್ ಅಮೆರಿಕನ್ ಕಂಟ್ರಿಗಳಿರ್ಬೋದು, ಯಾವ ದೇಶದಲ್ಲೂ ಇಂಥ ಮಾಡಿದಂಥ ಉದಾಹರಣೆ ಇಲ್ಲ. ಹೀಗಾಗಿ ಇರಾನ್ ಈಗ ಬೇಡಿಕೆ ನೀಡ್ತಾ ಇರುವಂಥದ್ದು ಬಹುಶಃ ಇರಾನ್ಗೂ ಕೂಡ ಈ ಒಂದು ಪೀಸ್ ಟಾಕ್ ಬೇಕಾಗಿಲ್ಲ ಅನ್ನುವಂಥ ಒಂದು ಸಣ್ಣದೊಂದು ವಿಶ್ವಾಸ ಕಂಡು ಬರ್ತಾ ಇದೆಯೋ ಏನೋ, ಅದು ಬೇರೆ ವಿಚಾರ. ಆದರೆ ಇರಾನ್ ಇಟ್ಟಿರುವಂಥ ಈ ಬೇಡಿಕೆನ ಖಂಡಿತ ಅಮೆರಿಕ ಒಪ್ಪಲ್ಲ. ಅಟ್ ದ ಸೇಮ್ ಟೈಮ್ ಈ ಒಂದು ಯುದ್ಧದ ಉದ್ದೇಶವೇ ರಂಗನಾಥ್ ಯುರೇನಿಯಂ ಆಗಿತ್ತು. ಅಮೆರಿಕ ಯುದ್ಧವನ್ನು ಆರಂಭ ಮಾಡಿದ್ದೆ ಯುರೇನಿಯಂನ ಈಗಾಗಲೇ ಅಣು ಶಸ್ತ್ರಾಸ್ತ್ರ ಬಳಕೆಗೆ ಅಥವಾ ನಿರ್ಮಾಣಕ್ಕೆ ಉಪಯೋಗ ಮಾಡಿಕೊಳ್ಳಾಗ್ತಾ ಇರುವಂಥ ಗಂಭೀರ ಆರೋಪದಡಿಯತ್ತ ಅಮೆರಿಕ ಯುದ್ಧವನ್ನು ಸಾರಿತ್ತು. ಇನ್ಫ್ಯಾಕ್ಟ್ ಇಸ್ರೇಲ್ ಕೂಡ ಇರಾನ್ ಮೇಲೆ ಇದೇ ಆರೋಪವನ್ನು ಮಾಡಿತ್ತು. ಈಗ ಅವರ ಉದ್ದೇಶವನ್ನೇ ಬಿಟ್ಕೊಡೋದಕ್ಕೆ ಅಮೆರಿಕ ಸಿದ್ಧವಾಗಿರುತ್ತೆ, ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ಈ ಎರಡೂ ಬೇಡಿಕೆಗಳೇನಿರುತ್ತೆ ನಿರಂತರವಾಗಿ ಹೊಸ ಹೊಸ ಬೇಡಿಕೆಗಳನ್ನು ನಡುವಂಥ ಪ್ರಯತ್ನವನ್ನು ಅಮೆರಿಕ ಕೂಡ ಮಾಡ್ತು. ಮಾತುಕತೆ ಸಂದರ್ಭದಲ್ಲಿ ಇರಾನ್ ಮೇಲೆ ತನ್ನದೇ ಆದಂಥ ಒತ್ತಡವನ್ನು ಹಾಕೋದಕ್ಕೆ ಅಮೆರಿಕ ಕೂಡ ಪ್ರಯತ್ನ ಪಡ್ತು. ಆದರೆ ಈಗ ಇರಾನ್ ಪ್ರತಿಕ್ರಿಯೆ ಕೊಡ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ದರೆ ಬಹುಶಃ ಈ ಪೀಸ್ ಟಾಕ್ ಏನಿದೆ, ಸೋ ಕಾಲ್ಡ್ ಇಸ್ಲಾಮಾಬಾದ್ ಟಾಕ್ ಅಂತ ನಾವೇನು ಮಾಡೋದು, ಪಾಕಿಸ್ತಾನ ಮಧ್ಯವರ್ತಿಯಾಗಿ ಎಲ್ಲವನ್ನೂ ಕೂಡ ಬಗೆಹರಿಸ್ತು, ಅದು ಯಾವುದೇ ರೀತಿಯಾದಂಥ ಫಲಿತಾಂಶ ಪೂರಿತ ಕ್ರಮಕ್ಕೆ ಅಥವಾ ಫಲಿತಾಂಶ ಪೂರಿತ ನಿರ್ಧಾರಕ್ಕೆ ಹೋಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಈ ಮಾತುಕತೆ ಕೊಲಾಪ್ಸ್ ಆಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಆತಂಕಕಾರಿ ಬೆಳವಣಿಗೆ ಅಂದರೆ ಬಹುಶಃ ಇಷ್ಟು ದಿನ ಸುಮಾರು 40 ಅಥವಾ 45-50 ದಿನಗಳಿಂದ ಶಾಂತಿ ವಾತಾವರಣ ಇದೆ. ಈ ಶಾಂತಿ ವಾತಾವರಣದ ಸಂದರ್ಭದಲ್ಲೇ ಮತ್ತಷ್ಟು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡೋದಕ್ಕೆ ಎರಡೂ ದೇಶಗಳು ಮುಂದಾದ್ವಾ ಅನ್ನುವಂಥ ಆತಂಕ ಕೂಡ ಇದೆ. ಹೀಗಾಗಿ ಗಲ್ಫ್ ರಾಷ್ಟ್ರದಲ್ಲಿ ಇನ್ನೂ ಕೂಡ ಆತಂಕ ಇದೆ, ಇನ್ನೂ ದಾಳಿಗಳು ಮತ್ತೆ ನಡೀತಾ ಇದೆ. ಈ ಎಲ್ಲ ಮಾತುಕತೆಗಳ ನಡುವೆ ಲೆಬನಾನ್ ದೇಶ ಇಸ್ರೇಲನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಹೇಳ್ತಾ ಇರುವಂಥದ್ದು, ಈಗಾಗಲೇ ಗಾಜಾ ಪಟ್ಟಿಯಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಲೆಬನಾನ್ಗೆ ಹೋಗಿ ವಾಸಿ ಮಾಡಿದ್ದಾರೆ. ಹೀಗಾಗಿ ಲೆಬನಾನಲ್ಲಿ ಇರೋದೆಲ್ಲ ಗಾಜಾವಾಸಿಗಳೇ ಅಥವಾ ಪ್ಯಾಲೆಸ್ತೈನ್ ವಾಸಿಗಳೇ. ಹೀಗಾಗಿ ಅವರು ನಮ್ಮ ಇಸ್ರೇಲ್ ದೇಶದ ಅಸ್ತಿತ್ವಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಲೆಬನಾನ್ ಮೇಲೆ ನಾನು ಯುದ್ಧವನ್ನು ನಿಲ್ಲಿಸಲ್ಲ ಅನ್ನುವಂಥ ನೇರ ಮಾತನ್ನು ಈಗಾಗಲೇ ಇಸ್ರೇಲ್ ಹೇಳಿದೆ. ಹೀಗಾಗಿ ಈ ಕಾರಣಕ್ಕೋಸ್ಕರ ಇರಾನ್ನ ಪ್ರಾಕ್ಸಿಗಳೇನಿದ್ದಾರೆ ಅಥವಾ ಇರಾನ್ನ ಪೋಷಿತ ಅನೇಕ ಉಗ್ರ ಸಂಘಟನೆಗಳಿದೆ, ಅವರ ಪರವಾಗಿ ಇರಾನ್ ಮಾತಾಡ್ತಾ ಇರೋದನ್ನು ಅಮೆರಿಕ ಕೂಡ ಬಹುಶಃ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಪೀಸ್ ಮಾತುಕತೆ, ಶಾಂತಿ ಮಾತುಕತೆ ಖಂಡಿತವಾಗೂ ಮುಂದುವರಿಯುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ನಮ್ಮೆಲ್ಲರ ಮುಂದೆ ಬಂದು ನಿಂತಿದೆ ತಪ್ಪಾಗಲ್ಲ. ಧನ್ಯವಾದ ಪ್ರಮೋದ್ ಶಾಸ್ತ್ರಿ ತಮ್ಮೆಲ್ಲ ಮಾಹಿತಿಗೆ.